ಶುಕ್ರವಾರದ ದಿನದಂದು ನೀವು ಮಾಡುವಂತಹ ಈ ಕೆಲಸಗಳು ನಿಮಗೆ ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ಕೂಡ ತಂದುಕೊಡುವುದು. ಶುಕ್ರವಾರದ ದಿನದಂದು ನೀವು ಇರುವೆಗಳಿಗೆ, ಹಸುಗಳಿಗೆ, ಮರಗಳಿಗೆ, ನಾಯಿಗಳಿಗೆ, ಪಕ್ಷಿಗಳಿಗೆ, ಮೀನುಗಳಿಗೆ, ಇನ್ನಿತರ ಜೀವಿಗಳಿಗೆ ಆಹಾರ ಮತ್ತು ನೀರನ್ನು ಅರ್ಪಿಸಬೇಕು. ಪ್ರತಿ ಶುಕ್ರವಾರ ಈ ಪುಣ್ಯ ಕಾರ್ಯವನ್ನು ಮಾಡುವುದರಿಂದ ಅತ್ಯಂತ ಶುಭ ಫಲಿತಾಂಶಗಳು ದೊರೆಯುತ್ತದೆ ಮತ್ತು ಲಕ್ಷ್ಮೀ ದೇವಿಯ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಹೆಚ್ಚುವರಿಯಾಗಿ ಈ ದಿನದಂದು ನೀವು ದುರ್ಬಲರಿಗೆ ಮತ್ತು ನಿರ್ಗತಿಕರಿಗೆ ಕೂಡ ಸಹಾಯ ಮಾಡಬಹುದಾಗಿದೆ. ಶುಕ್ರವಾರದ ದಿನದಂದು ಅಕ್ಕಿಯಿಂದ ತಯಾರಿಸಿದ ಪಾಯಸವನ್ನು, ಅಕ್ಕಿಯಿಂದ ತಯಾರಿಸಿದ ಸಿಹಿ ಕಡುಬನ್ನು ದಾನ ಮಾಡುವುದು ವಿಶೇಷ ಪ್ರಯೋಜನಕಾರಿಯಾಗಿದೆ. ಅಲ್ಲದೆ ದೇವಿಗೂ ಅಕ್ಕಿಯಿಂದ ತಯಾರಿಸಿದ ಸಿಹಿಯಾದ ಪಾಯಸವನ್ನು ಅರ್ಪಿಸಬೇಕು. ಇದು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಸಹಾಯ ಮಾಡುವುದು ಮತ್ತು ಎಲ್ಲ ಕುಟುಂಬ ಸದಸ್ಯರಿಗೆ ಆಕೆಯ ಆಶೀರ್ವಾದವನ್ನು ನೀಡುತ್ತದೆ. ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಶುಕ್ರವಾರ ಈ ವಸ್ತುವನ್ನು ಮನೆಗೆ ತರಬೇಕು. ನೀವು ಹಣಕಾಸಿನ ಕೊರತೆಯಿಂದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಶುಕ್ರವಾರದ ದಿನದಂದು ನೀವು ಮನೆಗೆ ಈ ಒಂದು ವಿಶೇಷ ವಸ್ತುವನ್ನು ತರಬೇಕು. ಪೌರಾಣಿಕ ಕಥೆಯ ಪ್ರಕಾರ ಸಮುದ್ರ ಮಂಥನ ಸಮಯದಲ್ಲಿ ದಕ್ಷಿಣಾವರ್ತಿ ಶಂಖವು ಸಮುದ್ರದ ಆಳದಿಂದ ಹೊರಹೊಮ್ಮಿತು. ಅಂತಹ ಸಂದರ್ಭದಲ್ಲಿ ಶುಕ್ರವಾರದ ದಿನದಂದು ನೀವು ಮನೆಗೆ ದಕ್ಷಿಣಾವರ್ತಿ ಶಂಖವನ್ನು ತರುವುದರಿಂದ ಅಥವಾ ಮನೆಯಲ್ಲಿ ಈ ದಿನ ದಕ್ಷಿಣಾವರ್ತಿ ಶಂಖವನ್ನು ಇಡುವುದರಿಂದ ಸಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಯನ್ನು ಪ್ರವೇಶಿಸುವುದು. ಇದು ನಿಮ್ಮ ಮನೆಯಿಂದ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುವುದು. ದಕ್ಷಿಣಾವರ್ತಿ ಶಂಖವನ್ನು ಅತ್ಯಂತ ಅಪರೂಪದ ಶಂಖವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ನೀವು ಶುಕ್ರವಾರದ ದಿನದಂದು ಮನೆಗೆ ದಕ್ಷಿಣಾವರ್ತಿ ಶಂಖವನ್ನು ತರುವುದು ಲಾಭದಾಯಕವಾಗಿದೆ. ಇದು ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಡಿಸುವುದು, ಪ್ರಗತಿ ಮತ್ತು ಸಂಪತ್ತನ್ನು ಸಾಧಿಸಲು ಸಹಕಾರಿ. ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಆದರೆ ಕೆಲವೊಂದು ಸಮಸ್ಯೆಗಳು ಅಸಹನೀಯವಾಗಿರುತ್ತದೆ. ಇಂತಹ ಅಸಹನೀಯ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮ್ಮ ಶಾಸ್ತ್ರದಲ್ಲಿ ಕೆಲವೊಂದು ಪರಿಹಾರಗಳನ್ನು ಉಲ್ಲೇಖಿಸಲಾಗಿದೆ. ಈ ಪರಿಹಾರಗಳು ನಿಮ್ಮ ಜೀವನಕ್ಕೆ ಸಂತೋಷವನ್ನು ಮತ್ತು ಸಮೃದ್ಧಿಯನ್ನು ತಂದುಕೊಡುವುದು ಎನ್ನುವ ನಂಬಿಕೆ ಇದೆ. ಅದಕ್ಕಾಗಿ ನೀವು ಶುಕ್ರವಾರದ ದಿನದಂದು ಸಂಜೆ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ದೀಪವನ್ನು ಬೆಳಗಿಸಿ ಮತ್ತು ತುಳಸಿ ಗಿಡದ ಬಳಿ ಮತ್ತೊಂದು ದೀಪವನ್ನು ಇರಿಸಿ. ಇದರ ನಂತರ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಪಠಿಸಿ. ಶುಕ್ರವಾರ ಈ ಪರಿಹಾರವನ್ನು ಮಾಡುವುದರಿಂದ ವ್ಯಕ್ತಿಯು ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. ಹೆಚ್ಚುವರಿಯಾಗಿ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಮಾಯವಾಗಲು ಪ್ರಾರಂಭಿಸುತ್ತದೆ. ಬಡತನದಿಂದ ಮುಕ್ತಿ ಪಡೆಯಲು ಈ ಕೆಲಸ ಮಾಡಿ. ಶುಕ್ರವಾರದ ದಿನದಂದು ರಾತ್ರಿ ಮಲಗೋದಕ್ಕೂ ಮುನ್ನ ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ಕೆಂಪು ಶ್ರೀಗಂಧವನ್ನು ಅಂದರೆ ರಕ್ತ ಚಂದನವನ್ನು ಇರಿಸಿ ನಂತರ ಮರುದಿನ ಮುಂಜಾನೆ ಆ ಶ್ರೀಗಂಧವನ್ನು ತೆಗೆದು ತುಳಸಿ ಗಿಡಕ್ಕೆ ಅರ್ಪಿಸಿ. ಇದಾದ ನಂತರ ಸ್ನಾನವನ್ನು ಮಾಡಿ, ಇದಾದ ನಂತರ ಸರಿಯಾದ ವಿಧಿವಿಧಾನಗಳ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಸಂತೋಷ ಮತ್ತು ಸಮೃದ್ಧಿಗಾಗಿ ಆಕೆಯನ್ನು ಪ್ರಾರ್ಥಿಸಿ. ಶುಕ್ರವಾರದಂದು ಗುಲಾಬಿ ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಈ ಆಚರಣೆಯನ್ನು ಮಾಡುವುದರಿಂದ ಬಡತನ ನಿವಾರಣೆಯಾಗುತ್ತದೆ. ನಿಮ್ಮ ವೃತ್ತಿ ಮತ್ತು ಉದ್ಯೋಗದಲ್ಲಿಯೂ ನೀವು ಪ್ರಗತಿಯನ್ನು ಸಾಧಿಸಬಹುದು. ಶುಕ್ರವಾರದ ದಿನದಂದು ನೀವು ಶಾಸ್ತ್ರದಲ್ಲಿ ಹೇಳಿದಂತಹ ಈ ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಸಂತೋಷ ಮತ್ತು ಸಮೃದ್ಧಿ ದೊರೆಯುವುದು. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಇದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ನಿಮಗೆ ತಂದುಕೊಡುವುದು. ಹಾಗಾಗಿ ಶುಕ್ರವಾರದ ದಿನದಂದು ಈ ಮೇಲಿನ ಕೆಲಸಗಳನ್ನು ಮಾಡಲು ಪ್ರಯತ್ನಿಸಿ. ಲಕ್ಷ್ಮೀ ದೇವಿಯನ್ನು ಪೂಜಿಸಿ. ಆಕೆಗೆ ಆರತಿಯನ್ನು ಮಾಡಿದ ನಂತರ ನೀವು ಅವಳನ್ನು ಮೆಚ್ಚಿಸಲು ಉಪವಾಸ ವ್ರತವನ್ನು ಮಾಡಬಹುದು ಮತ್ತು ಸೇವೆಯನ್ನು ಮಾಡಬಹುದು. ಉದಾಹರಣೆಗೆ,
ಕೆಲವು ಜೀವಿಗಳಿಗೆ ಆಹಾರ ನೀಡುವುದು ಅಥವಾ ಬಡವರಿಗೆ ಸೇವೆ ಮಾಡುವುದು. ಸಂತೋಷ ಮತ್ತು ಸಮೃದ್ಧಿಗಾಗಿ ಲಕ್ಷ್ಮೀ ದೇವಿಯನ್ನು ಹೀಗೆ ಪೂಜಿಸಿ. ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ನಿಮಗಿರುವ ಅತ್ಯಂತ ಸರಳವಾದ ಹಾಗೂ ಶಕ್ತಿಶಾಲಿ ಮಾರ್ಗವೆಂದರೆ ಅದುವೇ ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸುವುದಾಗಿದೆ. ನೀವು ಇದಕ್ಕಾಗಿ ಮಂತ್ರಗಳನ್ನು ನಿಯಮಿತವಾಗಿ ಪಠಿಸಬೇಕು. ಲಕ್ಷ್ಮೀ ಮಂತ್ರಗಳ ಪಠಣವು ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿಯ ಕೀಲಿಯಾಗಿದೆ. ದೀಪಾವಳಿ ಲಕ್ಷ್ಮೀ ಪೂಜೆ. ದೀಪಾವಳಿ ಹಬ್ಬದ ದಿನದಂದು ನೀವು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವುದರಿಂದ ಆಕೆಯು ನಿಮಗೆ ಸಮೃದ್ಧಿಯ ವರವನ್ನು ನೀಡುತ್ತಾಳೆ. ದಾನ ಮಾಡಿ. ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಿಕೊಳ್ಳಲು ಬಯಸುವವರು ನಿಮ್ಮ ಕೈಲಾದಷ್ಟು ಹಣವನ್ನು ಅಥವಾ ಇನ್ನಿತರ ವಸ್ತುಗಳನ್ನು ದಾನ ಮಾಡಬೇಕು. ಇದರೊಂದಿಗೆ ನೀವು ಚಿನ್ನ ಬೆಳ್ಳಿಯನ್ನು ಕೂಡ ದಾನ ಮಾಡಬಹುದು. ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಮತ್ತು ಅವಳನ್ನು ಮೆಚ್ಚಿಸಲು ನೀವು ನಿಯಮಿತವಾಗಿ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ಇದು ಸರಳ ಮತ್ತು ಸುಲಭ ವಿಧಾನ. ಕುಂಕುಮವನ್ನು ಉಪಯೋಗಿಸಿ. ಲಕ್ಷ್ಮಿಯ ಪೂಜೆಯಲ್ಲಿ ಕುಂಕುಮವನ್ನು ಬಳಸಿ. ಇದು ಅವಳನ್ನು ಮೆಚ್ಚಿಸಲು ಉತ್ತಮವೆಂದು ಪರಿಗಣಿಸಲಾಗಿದೆ. ಮಂತ್ರ ಪಠಿಸಿ. ಲಕ್ಷ್ಮಿಯನ್ನು ಮೆಚ್ಚಿಸಲು ನಿಯಮಿತವಾಗಿ ಕೆಲವು ಮಹಾಲಕ್ಷ್ಮಿ ಮಂತ್ರಗಳನ್ನು ಪಠಿಸಿ. ಮುಂಜಾನೆ ಪೂಜೆ. ಲಕ್ಷ್ಮೀ ದೇವಿಯನ್ನು ಪೂಜಿಸಲು ಮುಂಜಾನೆಯ ಸಮಯವನ್ನು ಅತ್ಯುತ್ತಮ ಸಮಯವೆಂದು ಹೇಳಲಾಗಿದೆ. ನಿಮ್ಮ ಮನೆಗೆ ಆಕೆಯನ್ನು ಆಹ್ವಾನಿಸಿ. ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರ ಜೊತೆಗೆ ನೀವು ಗಣೇಶ, ಸರಸ್ವತಿ ಮತ್ತು ಶಿವನಂತಹ ಇತರ ಇಷ್ಟ ದೇವರುಗಳು ಮತ್ತು ದೇವತೆಗಳನ್ನು ಸಹ ಪೂಜಿಸಬಹುದು. ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲೂ ಸದಾಚಾರವನ್ನು ಮತ್ತು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಬೇಕು. ಈ ರೀತಿಯಾಗಿ ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುವುದು. ನೀವು ಶುಕ್ರವಾರ ಮಾತ್ರ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕೆಂದೇನಿಲ್ಲ. ಪ್ರತಿನಿತ್ಯವೂ ನೀವು ಲಕ್ಷ್ಮಿಯ ಆರಾಧನೆಯನ್ನು ಮಾಡಬಹುದಾಗಿದೆ.